ನಮಸ್ತೆ ವೀಕ್ಷಕರೇ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ ಶ್ರೀ ಲಲಿತಾ ಸಹಸ್ರನಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಶ್ರೀ ಲಲಿತಾ ಸಹಸ್ರನಾಮದ ವಿಶೇಷತೆ ಕುರಿತಾಗಿ ಮತ್ತು ಇದನ್ನು ಪಠನೆ ಮಾಡೋದ್ರಿಂದ ಆಗುವಂತಹ ಲಾಭಗಳ ಕುರಿತಾಗಿ ಹಾಗೂ ವಿಶ್ಲೇಷಣೆಯನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದಾಗಿದೆ. ಇದರ ಮುಂದುವರೆದ ಭಾಗವಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀ ರಾಮಕೃಷ್ಣ ಶಾಸ್ತ್ರಿಯವರು. ಮೊದಲನೇದಾಗಿ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶ ಪುಷ್ಪಬಾಣಚಾಪಾಂ ಅಣಿಮಾದಿ ಬಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನಿ. ನೋಡಿ, ಈ ಒಂದು ಶ್ಲೋಕದಿಂದ ನಾವು ಲಲಿತಾ ಸಹಸ್ರನಾಮದ ಮೊದಲನೇ ಒಂದು ಶುರುವಿಂದ ಅಂದರೆ ಶ್ರೀಮಾತ್ರೇ ನಮಃ ಅನ್ನೋದ್ರಿಂದ ನಾವು ಇವತ್ತು ಆರಂಭ ಮಾಡಿ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ಈ ನಮ್ಮ ಸ್ತೋತ್ರಗಳಿಗೆ ವೀಕ್ಷಕರಿಗೆ ಎಲ್ರಿಗೂ ಕೂಡ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಓಕೆ ಗುರುಗಳೇ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಲಲಿತಾ ಸಹಸ್ರನಾಮದ ವಿಶೇಷತೆ, ಇದರ ಉಪಯೋಗಗಳು, ಪಠಣೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಆಗುವಂತಹ ಲಾಭಗಳ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ಶ್ರೀ ಲಲಿತಾ ಸಹಸ್ರನಾಮದ ವಿಶ್ಲೇಷಣೆಯನ್ನು ಕಳೆದ ಸಂಚಿಕೆಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಗುರುಜಿಯವರು ಇನ್ನೊಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆ ಮುಖಾಂತರವಾಗಿ ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಗುರುಜಿ, ಅದರ ಮುಂದುವರೆದ ಭಾಗವಾಗಿ ಇವತ್ತು ಏನು ಹೇಳ್ತಾ ಇದ್ದೀರಿ? ಜಗದಂಬಿಕೆಯನ್ನು ವರ್ಣಿಸೋದಕ್ಕೆ ನಾವು ಯಾರ್ರೀ? ಬಹಳ ಕೌಂಟ್ಲೆಸ್, ನಾವು ಯಾವುದಕ್ಕೂ ಕೂಡ ಲೆಕ್ಕನೇ ಇಲ್ಲ. ಅವಳ ಆ ಅದ್ಭುತವಾಗಿರ್ತಕ್ಕಂತಹ ಆ ಶಕ್ತಿಯನ್ನು ವರ್ಣಿಸೋದಕ್ಕೆ ಆ ತಾಯಿ ನಮ್ಮ ನಾಲ್ಗೆ ಮೇಲೆ ಕೂತ್ಕೊಂಡು ಅವಳು ಏನು ಹೇಳಿಸ್ತಾಳೋ ಅದನ್ನು ನಾವು ಹೇಳಬೇಕು. ಬಿಟ್ಟರೆ ನಮಗೂ ಜ್ಞಾನ ಇದೆ ಇದ್ರ ಬಗ್ಗೆ ಅಂತ ಒಂದು ಚೂರು ಅನ್ಕೋಬಾರ್ದು. ಯಾಕೆಂದರೆ ಜಗದಂಬೆ ಅವಳ ಒಂದು ವರ್ಣನೆಯನ್ನು ಅವಳ ಬಾಯಿನಲ್ಲೇ ಹೇಳಬೇಕು, ಅವಳೇ ಕೂತ್ಕೊಂಡು ನಮ್ಮ ಬಾಯಿನಲ್ಲಿ ಹೇಳಿಸ್ಬೇಕು. ಯಾಕೆಂದರೆ ವಾಗ್ದೇವಿಗಳಂತಹ ಆ ಒಂದು ಶಕ್ತಿಗಳು ತಾಯಿ ಆಶೀರ್ವಾದವನ್ನು ಪಡೆದು ಈ ಒಂದು ಲಲಿತಾ ಸಹಸ್ರನಾಮವನ್ನು ಹೇಳಿದ್ದು. ಹಾಗಾಗಿ ಆ ವಾಗ್ದೇವಿಗಳಿಂದ ಹೇಳಿರ್ಪಟ್ಟಿರ್ತಕ್ಕಂಥ ಈ ಒಂದು ಲಲಿತಾ ಸಹಸ್ರನಾಮವನ್ನು ವಿಶ್ಲೇಷಣೆ ಮಾಡೋದೇನು, ಅಲ್ಲಿರೋದನ್ನು ನಮಗೆ ಏನು ಆ ಜಗಜ್ಜನನಿ ಒಂದು ಜ್ಞಾನವನ್ನು ಕೊಟ್ಟಿದ್ದಾಳೋ, ಎಷ್ಟು ಸಾಧ್ಯವೋ ಅಷ್ಟು ಅವಳು ನಮ್ಮ ನಾಲಿಗೆ ಮೇಲೆ ಕೂತು ಹೇಳಿಸ್ಬೇಕು ಅಷ್ಟೆ. ಹಾಗಾಗಿ ಇವತ್ತಿನಿಂದ ನಾವು ಶ್ರೀಮಾತ್ರೇ ನಮಃ ಅಂತ ಹೇಳಿ ಅಲ್ಲಿಂದ ನಾವು ಆರಂಭವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಲಲಿತಾ ಸಹಸ್ರನಾಮವನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಪಠಣೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಖಂಡಿತವಾಗಲೂ ಕೂಡ ಜಗಜ್ಜನನಿ ಆಶೀರ್ವಾದವನ್ನು ಮಾಡ್ತಾಳೆ. ಅವಳ ಎಲ್ಲ ಅನುಗ್ರಹ ಕೂಡ ಎಲ್ರಿಗೂ ಕೂಡ ಲಭಿಸುತ್ತೆ. ಇದರಲ್ಲಿ ಸಂಶಯ ಬೇಡ ಅಂತಕ್ಕಂಥ ಮಾತನ್ನು ಜಗಜ್ಜನನಿಯೇ ಆ ತುಂಬಿದ ಸಭೆಯಲ್ಲಿ ದೇವಾನುದೇವತೆಗಳಿಗೆ, ಮನುಷ್ಯರಿಗೆ, ಸಿದ್ಧರಿಗೆ, ಪುರುಷರಿಗೆ ಪ್ರತಿಯೊಬ್ಬರಿಗೂ ಕೂಡ ಹೇಳಿ ಆ ಒಂದು ಲಲಿತಾ ಸಹಸ್ರನಾಮವನ್ನು ಪ್ರತಿಯೊಬ್ಬರಿಗೂ ಕೂಡ ಹೇಳಿ ಮುಂದುವರಿಸ್ಕೊಂಡು ಹೋಗಿ ಅನ್ನೋ ವಿಚಾರವನ್ನು ಹೇಳಿದ್ದು. ಹಾಗೆ ಅಲ್ಲಿಂದ ಮುಂದಕ್ಕೆ ನಾವು ಬಂದಿದ್ವಿ ಈ ಒಂದು ಲಲಿತಾ ಸಹಸ್ರನಾಮದ ಒಂದು ವಿಚಾರವನ್ನು ಮಾತಾಡೋದಕ್ಕೋಸ್ಕರವಾಗಿ. ಜಗಜ್ಜನನಿಯ ಒಂದು ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ನಾವು ಮಾಡ್ತಾ ಈ ಒಂದು ಶ್ರೀಮಾತ್ರೇ ನಮಃ ಇಂದ ನಾವು ಆರಂಭವನ್ನು ಮಾಡೋಣ. ಮಧ್ಯದಲ್ಲಿ ನಾನು ಹೇಳ್ತಿರ್ತಕ್ಕಂಥ ವಿಚಾರದಲ್ಲಿ ಜ್ಞಾನತಃ ಅಜ್ಞಾನತಃ ತಪ್ಪುಗಳಾದರೆ ದಯವಿಟ್ಟು ಎಲ್ಲ ಪ್ರೇಕ್ಷಕ ಬಾಂಧವರು ನನ್ನ ಕ್ಷಮಿಸಬೇಕು. ಯಾಕೆಂದರೆ ಇದನ್ನು ಹೇಳುವಷ್ಟು ದೊಡ್ಡ ಶಕ್ತಿ ನನ್ನ ಹತ್ರ ಇಲ್ಲ. ಅಮ್ಮನವರ ಅನುಗ್ರಹ ಆಗಬೇಕು, ಅವಳು ನನ್ನ ಬಾಯಲ್ಲಿ ಹೇಳಿಸ್ಬೇಕು. ಇದನ್ನು ನಾನು ಅತ್ಯಂತ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ಅವಳನ್ನ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಶ್ರೀಮಾತ್ರೇ ನಮಃ ಇಂದ ಆರಂಭ ಮಾಡೋದಕ್ಕಿಂತ ಮುಂಚೆ ಹೋದ ಒಂದು ಭಾಗದಲ್ಲಿ ನಾವು ಹೇಳಿದ್ವಿ ನೋಡಿ, ಜಗಜ್ಜನನಿಯಾಗಿರ್ತಕ್ಕಂತಹ ಲಲಿತಾ ದೇವಿಯ ಸಹಸ್ರನಾಮದ ಆರಂಭ ಕೂಡ ಶ್ರೀಮಾತ್ರೇ ನಮಃ ಅಮ್ಮ ಅಂತ ಪ್ರಾರಂಭ ಆಗುತ್ತೆ. ಲಲಿತಾಂಬಿಕಾ ಅಂತ ಹೇಳಿ ಅದು ಕಡೆಯಲ್ಲಿ ಕೊನೆಗೊಳ್ಳುತ್ತೆ. ಆರಂಭನೂ ಅಮ್ಮನೇ, ಅಂಬಿಕೆ ಕಡೆ ಕೂಡ ಅಂಬಿಕೆ ಅಮ್ಮ ಅಂತ ಹೇಳಿ. ಅಂಬಿಕೆ ಅಂತಕ್ಕಂಥದ್ದೇ
ಅತ್ಯಂತ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಜಗಜ್ಜನನಿಯನ್ನು ನಾವು ಹೇಳ್ತಾ ಅವಳನ್ನು ನಾವು ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳಿ ಅದು ಆರಂಭ ಆಗುತ್ತೆ. ನಾನು ಹೋದ ಒಂದು ಭಾಗಗಳಲ್ಲಿ ಹೇಳ್ತಾ ಇದ್ದೆ, ಇದು ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ಪ್ರತಿಯೊಂದು ಪಾದದಲ್ಲೂ ಕೂಡ 16 ಅಕ್ಷರಗಳು ಇರುತ್ತೆ ಹಾಗೆ ಅಂತ. ಆದರೆ ಈ ಒಂದು 16 ಅಕ್ಷರಗಳು ಇರಬೇಕು ಅಂತ ಇದೆಯೇ ಬಿಟ್ಟರೆ ಪ್ರತಿ ನಾಮದಲ್ಲೂ ಕೂಡ 16 ಅಕ್ಷರಗಳು ಇರಬೇಕು ಅಂತ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಕಂಪಲ್ಷನ್ ಇಲ್ಲ. ಕೆಲವು ಸರ್ತಿ ಒಂದೇ ನಾಮದಲ್ಲಿ 16 ಅಕ್ಷರಗಳಿರ್ಬೋದು, ಅಥವಾ 2 ನಾಮಗಳು ಸೇರಿ 16 ಅಕ್ಷರಗಳು, ಹೀಗೆ 16 ಅಕ್ಷರಗಳಿರಬೇಕು ಅಂತ ಇದೆಯೇ ಬಿಟ್ಟರೆ ಅದರಲ್ಲಿ ಇಷ್ಟೇ ನಾಮಗಳಿರಬೇಕು ಅನ್ನುವಂಥ ಯಾವುದೇ ವಿಧವಾಗಿರ್ತಕ್ಕಂಥ ನಿಬಂಧನೆಗಳು ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಮೊದಲನೇ ಒಂದು ಲೈನ್ನಲ್ಲಿ, ಆ ಸಾಲಿನಲ್ಲಿರ್ತಕ್ಕಂತಹ ಒಂದು ಪಾದ. ಈ ಒಂದು ಪಾದದಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದೇನು ಅಂತಂತಂದರೆ, ಈ ಜಗಜ್ಜನನಿಯ ಈ ಲಲಿತಾ ಸಹಸ್ರನಾಮದಲ್ಲಿ ಇಲ್ಲದೇ ಇರ್ತಕ್ಕಂತಹ ನಾಮಗಳೇ ಇಲ್ಲ. ಪ್ರತಿಯೊಂದು ಅದರಲ್ಲಿ ಅಡಕವಾಗಿಬಿಟ್ಟಿದೆ. ಹಾಗಾಗಿ ಈ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಿದ್ರೆ ಸಾಕು, ಎಲ್ಲ ದೇವಿ ದೇವಿಯರ ಹೆಸರುಗಳು ಬಂದು ಹೋಗುತ್ತೆ. ಆಮೇಲೆ ವಾಗ್ದೇವಿಗಳು ಈ ಒಂದು ಲಲಿತಾ ಸಹಸ್ರನಾಮವನ್ನು ಪ್ರಥಮವಾಗಿ ಆರಂಭಿಸಿರೋದೇನೆ ಶ್ರೀಮಾತಾ ಅಂತಕ್ಕಂತಹ ಒಂದು ಬೀಜ ಮಂತ್ರ. ನೋಡಿ, ನಮ್ಮ ವೀಕ್ಷಕರ ಮಹಾನುಭಾವರುಗಳಿಗೆ ನಾನು ಹೇಳೋದೇನು ಅಂತಂದರೆ, ಈಗ ರಾಮನಾಮವನ್ನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಬರೆಯೋರುಂಟು, ಶ್ರೀರಾಮ 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 ಅಂತೇಳಿ ರಾಮನಾಮವನ್ನು ಪುಸ್ತಕದಲ್ಲಿ ಬರೆಯೋದುಂಟು, ಶ್ರೀರಾಮ 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 ಅಂತ ಹೇಳಿ ಭಜನೆ ಮಾಡೋದುಂಟು, ಹೇಳೋದುಂಟು. ಹಾಗೆ ಈ ಒಂದು ಶ್ರೀ ಮಾತಾ ಅಂತಕ್ಕಂಥದ್ದನ್ನು ಕೂಡ ಯಾರು ಎಷ್ಟು ಸರ್ತಿ ಹೇಳ್ತಾರೋ ಇದನ್ನು ಆ ಜಗಜ್ಜನನಿಗೆ ಅದು ಅರ್ಪಣೆ ಆಗುತ್ತೆ, ಅವಳ ಅನುಗ್ರಹ ಖಂಡಿತ ಆಗುತ್ತೆ. ಆದ್ದರಿಂದ ರಾಮನಾಮ ಹೇಗೋ ಹಾಗೆ ಈ ಶ್ರೀಮಾತಾ 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 ಅಂತ ಹೇಳಿ ನೀವು ಜಪವನ್ನು ಮಾಡಬಹುದು. ಈ ಶ್ರೀಮಾತಾ ಅಂತಕ್ಕಂಥದ್ದೇ ಇದು ಬೀಜ ಮಂತ್ರ ಅಂತ ಹೇಳಬಹುದು. ಇಲ್ಲಿ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತಕ್ಕಂಥದ್ದನ್ನು ಕೊಟ್ಟಿರುವಾಗ ಇದು 3 ಏನು ಅಂದರೆ, ತಾಯಿ ಶ್ರೀಮಾತಾ, ಅವಳು ಸೃಷ್ಟಿ ಮಾಡ್ತಕ್ಕಂಥವಳು. ನೋಡಿ, ಶ್ರೀಮಾತಾ ಸೃಷ್ಟಿಯನ್ನು ಮಾಡ್ತಕ್ಕಂಥವಳು. ಶ್ರೀ ಮಹಾರಾಜ್ಞಿ ಅಂದರೆ ಸ್ಥಿತಿ ಕಾರಣಳು, ಅಂದರೆ ಪಾಲನೆಯನ್ನು ಮಾಡ್ತಕ್ಕಂಥವಳು. ಶ್ರೀಮತ್ ಸಿಂಹಾಸನೇಶ್ವರಿ ಅಂದರೆ ಲಯಕಾರಿಣಿ. ಅಂದರೆ ಈ 3 ನಾಮಗಳಲ್ಲೇ ಸೃಷ್ಟಿ ಸ್ಥಿತಿ ಲಯ ಇದು 3 ಕೂಡ ಸೇರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಬರೀ ಈ ಒಂದು ಲೈನೇ, ಈ 16 ಅಕ್ಷರಗಳನ್ನೇ ನೀವು ಹೇಳ್ತಾ ಇದ್ದರೆ ಸಾಕು. ಇಲ್ಲ ನಮ್ಗೆ ಇಷ್ಟುದ್ದ ಬರಲ್ಲ ಅಂದರೆ ಶ್ರೀಮಾತಾ ಶ್ರೀಮಾತಾ ಅಂತಲೇ ಹೇಳ್ರಿ, ಆ ಜಗಜ್ಜನನಿ ಅನುಗ್ರಹ ಆಗಿಬಿಡುತ್ತೆ. ಅನೇಕ ವಿಧವಾಗಿರ್ತಕ್ಕಂಥ ಸಂಕಷ್ಟಗಳು ನಿಮ್ಮಿಂದ ಓಡೋಗ್ಬಿಡುತ್ತೆ. ಹಾಗಾಗಿ ತಾಯಿಗಿಂತ ಕರುಣಾಮಯಿ ಇರೋದಕ್ಕೆ ಸಾಧ್ಯ ಇಲ್ಲ ರೀ. ಹಾಗಾಗಿ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ, ಅವಳೇ ಸೃಷ್ಟಿಕರ್ತೆ, ಅವಳೇ ಪಾಲನೆ ಮಾಡ್ತಕ್ಕಂಥ ಅವಳು, ಹಾಗೆ ಲಯಕರ್ತೆ ಕೂಡ. ಅದನ್ನು ನಾವು ಇನ್ನೊಂದು ಭಾವದಲ್ಲಿ ನೋಡೋಣ ಅನ್ನೋದಾದರೆ, ನೋಡಿ, ನಮ್ಮ ಸುತ್ತ ಪ್ರತಿ ದಿವಸ ಪ್ರಳಯ ನಡೀತಾನೇ ಇರುತ್ತೆ. ಆಶ್ಚರ್ಯ ಆಗ್ಬೋದು ನಿಮಗೆ, ಏನು ಪ್ರಳಯ ಅಂದರೆ ಎಲ್ಲಿ ಏನು ಆಗಲಿಲ್ವಲ್ಲ ಅಂತ. ಇವತ್ತು ಇರ್ತಕ್ಕಂಥದ್ದು ನಾಳೆ ಇಲ್ಲ. ಇವತ್ತು ನಾವು ಯಾವ ಒಂದು ಸಮಯವನ್ನು ಉಪಯೋಗಿಸ್ಕೊತಾ ಇದ್ದೀವೋ ಆ ಸಮಯ ನಾಳೆ ಇಲ್ಲ, ಅದಾಗಲೇ ಆಗೋಯ್ತು. ಹಾಗೆ ಈ ಒಂದು ನಡೀತಿರ್ತಕ್ಕಂತಹ ಪ್ರತಿ ಒಂದು ಕೂಡ ಅದಕ್ಕೆ ಆಗಿರ್ತಕ್ಕಂತಹ ಒಂದು ಲಯ ಅಥವಾ ಅದಕ್ಕೆ ಆಗಿರ್ತಕ್ಕಂತಹ ಒಂದು ಎಂಡ್ ಅನ್ನೋದು ಇರುತ್ತೆ. ಆದರೆ ಇಲ್ಲಿ
ಯಾವುದೇ ರೀತಿಯಲ್ಲೂ ಕೂಡ ಕೊನೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅದು ಯಾವಾಗಲೂ ಕೂಡ ಶಾಶ್ವತವಾಗಿ ಇರ್ತಕ್ಕಂಥದ್ದು ಅಂತಂದರೆ ಈ ಜಗಜ್ಜನನಿ ತಾಯಿ ಮಾತ್ರ. ಅವಳೇ ಲಲಿತಾ ತ್ರಿಪುರ ಸುಂದರಿ ಜಗನ್ಮಾತೆ. ಈ ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಈ ಒಂದು ಲಲಿತಾ ಜಗಜ್ಜನನಿಯ ಈ ಲಲಿತಾ ಸಹಸ್ರನಾಮದಲ್ಲಿ ಶ್ರೀ ಅಂತಕ್ಕಂತಹ ಒಂದು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ಅಕ್ಷರ. ಆದರೆ ಇದು ನಿಮಗೆ ಒಂದು ಅಕ್ಷರ ಅಂತ ಕಂಡರೂ ಕೂಡ ಇದು ಒಂದು ಅಕ್ಷರ ಇಲ್ಲ. ಇದು ಪರಬ್ರಹ್ಮನನ್ನು ಸೂಚಿಸ್ತಕ್ಕಂತಹ ಓಂ ಹೇಗೋ ಹಾಗೆ ಶಕ್ತಿಯನ್ನು ಸೂಚಿಸ್ತಕ್ಕಂಥದ್ದು ಶ್ರೀಕಾರ. ಪರಬ್ರಹ್ಮನನ್ನು ಸೂಚಿಸುವಾಗ ನಾವು ಓಂಕಾರವನ್ನು ಬಳಸ್ತೀವಿ. ಶಕ್ತಿಯನ್ನು ಸೂಚಿಸ್ತಕ್ಕಂಥ ಸಂದರ್ಭದಲ್ಲಿ ಶ್ರೀ ಅಥವಾ ಬೀಜಾಕ್ಷರ ಮಾಡ್ತೀವಿ ಅಂದರೆ ಶ್ರೀಂ ಅಂತ ಹೇಳಿ ಕರೀತಾರೆ. ಈ ಲಲಿತಾಂಬಿಕೆಯಾಗಿರ್ತಕ್ಕಂತಹ ಶಕ್ತಿಗೆ ಸಂಬಂಧಿಸಿರ್ತಕ್ಕಂತಹ ವಿಚಾರವನ್ನು ನಾವು ಮಾತಾಡ್ತಾ ಇರೋದ್ರಿಂದ ನಾವು ಆರಂಭಿಸ್ತಾ ಇರತಕ್ಕಂಥದ್ದು ಅದು ತಾಯಿ ಮಾತಾ, ಅದೇ ಶ್ರೀಮಾತಾ. ಹಾಗೆ ಈ ಜಗದಂಬಿಕೆಯ ಅಮ್ಮನವರ ವಿಚಾರವನ್ನು ಮಾತಾಡ್ತಾ ಅತ್ಯಂತ ವಿವರವಾಗಿ ಹೇಳ್ತೀವಿ ಅಂದರೆ ಶ್ರೀವಿದ್ಯಾ ಅಂತ ಕರಿತೀವಿ. ಆ ವಿದ್ಯೆ ಅಂತಕ್ಕಂಥವಳೆ ಅವಳೇ ಶ್ರೀವಿದ್ಯಾ. ಹಾಗೆ ಚಕ್ರಗಳಲ್ಲೇ ಅತ್ಯಂತ ರಾಜ ಶ್ರೇಷ್ಠವಾಗಿರ್ತಕ್ಕಂತಹ ಎಲ್ಲದಕ್ಕಿಂತನೂ ನಂಬರ್ 1 ಅಂದರೆ ಶ್ರೀಚಕ್ರ. ಚಕ್ರ ಶ್ರೀಚಕ್ರ ನೋಡಿ, ಆ ಶ್ರೀ ಅನ್ನೋದಕ್ಕೆ ಅಷ್ಟು ಶಕ್ತಿ. ಹಾಗೆ ಈ ಶ್ರೀ ಅಂತಂತಂದರೆ ಏನು ಅಂತ ಮಾತಾಡಿದಾಗ ಶಕ್ತಿ, ಶೋಭೆ, ವಿಭೂತಿ, ಹೀಗೆ ಅಂತಹ ಶಕ್ತಿ ಎಲ್ಲಿದೆ ಅಂದರೆ ಒಂದು ಉದಾಹರಣೆಯನ್ನು ಕೊಡ್ಬೋದು. ನೀವು ಕುಡಿತಿರ್ತಕ್ಕಂತಹ ನೀರಿಗೆ ಆ ಒಂದು ನಿಮ್ಮ ದಾಹವನ್ನು ತಣಿಸ್ತಕ್ಕಂತಹ ಶಕ್ತಿ ಇಲ್ಲ ಅಂತಂತಂದರೆ ಆ ನೀರು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಆ ನಿಮ್ಮ ದಾಹವನ್ನು ತಣಿಸ್ತಕ್ಕಂತಹ ಶಕ್ತಿ ಯಾರು ಕೊಟ್ಟರು ಅಂದರೆ ಇವಳೇ ಆ ಜಗಜ್ಜನನಿ. ಹಾಗಾಗಿ ಆ ನೀರಿಗೆ ದಾಹವನ್ನು ತಣಿಸ್ತಕ್ಕಂಥ ಶಕ್ತಿ ಏನಿದೆ ಅವಳೇ ಆ ಶಕ್ತಿ ಜಗನ್ಮಾತೆ. ಹಾಗೆ ಈ ಒಂದು ಶ್ರೀ ಅಂತಕ್ಕಂತಹ ಒಂದು ಮಂತ್ರ ಅಥವಾ ಶಕ್ತಿ ಅಂತ ಹೇಳಿದಾಗ ಇದು ಎಂಥದ್ದು ಮಂತ್ರ ಅಂದರೆ ಪ್ರಣವ ಮಂತ್ರ ಅಂತ ಕರೀತಾರೆ. ಈ ಒಂದು ಪ್ರಣವ ಮಂತ್ರ ಅಂದರೆ ಅದರಲ್ಲಿ 3 ವಿಭಾಗಗಳು ಇರಲೇಬೇಕು. ಓಂ ಅಂತ ಕರೆದ್ರಿ, ಓಂ ಕೂಡ ಪ್ರಣವ ಮಂತ್ರನೇ. ಆದರೆ ಆ ಓಂ ಅನ್ನೋದಕ್ಕೆ ಏನಿದೆ 3 ಆ ಉ ಮ, ಅದೇ ಓಂ. ಹಾಗೆ ಈ ಶ್ರೀಕಾರ ಕೂಡ ನಾವು ಪ್ರಣವ ಮಂತ್ರ ಅನ್ನೋದಾದರೆ ಅದರಲ್ಲೂ 3 ಮುಖ್ಯವಾಗಿರ್ತಕ್ಕಂಥ ಶಕ್ತಿಗಳು ಬೇಕಲ್ವ. ಹಾಗಾಗಿ ಅದು ಶಕಾರ, ರಕಾರ ಮತ್ತು ಈಕಾರ. ಶಕಾರ ಅಂತಂತಂದರೆ ಅದು ತೇಜೋವಾಸಿ, ತೇಜೋವಾಚಿ, ತೇಜಸ್ಸನ್ನು ಕೊಡ್ತಕ್ಕಂಥದ್ದು. ನೋಡಿ, ದೇವಿಯನ್ನು ಆರಾಧಿಸ್ತಾ ಆ ದೇವಿಯನ್ನೇ ಆ ಪ್ರಾರ್ಥನೆಯನ್ನು ಮಾಡ್ತಾ ಜಪಿಸ್ತಾ ಇದ್ದಾಗ ಅವ್ರ ಮುಖದಲ್ಲಿ ಕಾಣ್ತಕ್ಕಂಥ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ತೇಜಸ್ಸು, ಶಕ್ತಿ. ರೀ ಬಣ್ಣ ಮುಖ್ಯ ಬರೋದಿಲ್ಲ ರೀ. ಆ ಒಂದು ದೇವಿಯನ್ನು ಆರಾಧಿಸ್ತಿದ್ದಾನೆ, ಅವನು ದೇವರನ್ನು ಆರಾಧಿಸ್ತಿದ್ದಾನೆ ಅನ್ನೋದಾದರೆ ಆ ಮುಖದಲ್ಲಿ ಆ ಕಣ್ಣಲ್ಲಿ ಕಾಣ್ತಕ್ಕಂಥ ಕಾಂತಿ ಶಕ್ತಿ ಏನಿದೆ ಆ ಜಗಜ್ಜನನಿಗೆ ಕೊಡ್ತಕ್ಕಂಥದ್ದು. ಹಾಗೆ ಈ ಶಾಕಾರ ಅನ್ನೋದು ಆನಂದವಾಚಿ ನೋಡಿ. ಹಾಗೆ ರ ಅನ್ನೋದು ತೇಜೋವಾಚಿ, ಶಾ ಅಂತಕ್ಕಂಥದ್ದು ಆನಂದವಾಚಿ, ತೃಪ್ತಿಯನ್ನು ಕೊಡ್ತಕ್ಕಂಥದ್ದು, ಆನಂದವನ್ನು ಕೊಡ್ತಕ್ಕಂಥದ್ದು, ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಅದರಿಂದ ಶಕಾರ ಆನಂದವಾಚಿ, ರ ಅನ್ನುವಂತಹ ಒಂದು ಕಾರ ತೇಜೋವಾಸಿ, ತೇಜಸ್ಸನ್ನು ಕೊಡ್ತಕ್ಕಂಥದ್ದು. ಈ ಅಂತಕ್ಕಂಥದ್ದೇ ಶಕ್ತಿ ಬೀಜ. ಅದನ್ನು ತುರ್ಯಾಕ್ಷರ ಅಂತ ಕರೆಯೋದು. ತುರ್ಯ ಅಂದರೆ ಪ್ರಥಮ, ದ್ವಿತೀಯ, ತೃತೀಯ, ತುರ್ಯ, 4ನೇದು ಅಂಥೇಳಿ. ಹಾಗಾಗಿ ಇದಕ್ಕೆ ಪ್ರಣವ ಅಂದರೆ ಶ್ರೀ ಅಂದರೆ ಶ್ರೀಕಾರ, ಎಷ್ಟು ಚೆನ್ನಾಗಿದೆ. ಹಾಗಾಗಿ ಇಂತಹ ನಾವು ಶಕ್ತಿಯನ್ನು ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ, ಅವಳನ್ನು ಉದ್ದೇಶಿಸ್ತಾ ಇದ್ದೀವಿ ಅನ್ನೋದಾದರೆ ಶ್ರೀಕಾರವನ್ನು ನಾವು ಸೇರಿಸ್ತಾ ಇದ್ದೀವಿ. ಹಾಗಾದರೆ ಈ ಜಗನ್ಮಾತೆ ಮಾತಾ ಅನ್ನುವಾಗ ಶ್ರೀಮಾತಾ ಅಂತ ಹೇಳಿ ಕರಿತೀವಿ. ಓಕೆ ಗುರುಗಳೇ, ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀರಾ, ಕುತೂಹಲ ಹೆಚ್ಚಾಗ್ತಾ ಇದೆ. ಇನ್ನೊಂದಷ್ಟು ಮಾಹಿತಿಯನ್ನು ನೀಡಿರುವಂತೆ ಒಂದು ಬ್ರೇಕ್ ತಗೊಳ್ಳೋಣ.
ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಕುತೂಹಲಕಾರಿ ಸಂಗತಿಯನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ಶ್ರೀ ಲಲಿತಾ ಸಹಸ್ರನಾಮದ ಕುರಿತಾಗಿ. ಇನ್ನೊಂದಷ್ಟು ಮಾಹಿತಿಯನ್ನ ಗುರುಗಳ ಕಡೆಯಿಂದ ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಶ್ರೀ ಲಲಿತಾ ಸಹಸ್ರನಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಜಿ ಕಡೆಯಿಂದ ನಾವು ಪಡ್ಕೊಳ್ತಾ ಇದ್ದೀವಿ ಶ್ರೀ ಲಲಿತಾ ಸಹಸ್ರನಾಮದ ಕುರಿತಾಗಿ. ಶ್ರೀ ಲಲಿತಾ ಸಹಸ್ರನಾಮದ ವಿಶ್ಲೇಷಣೆ ಕುರಿತಾಗಿ ಕುತೂಹಲಕಾರಿ ಸಂಗತಿಯನ್ನ, ಇನ್ನೊಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಗುರುಜಿ, ಮುಂದುವರೆದ ಭಾಗವಾಗಿ ನೋಡಿ, ಜಗನ್ಮಾತೆಯ ವಿಚಾರವನ್ನು ಹೇಳಬೇಕು ಅಂದರೆ ಅವಳು ಮೇಲೆ ಕೂತ್ಕೊಂಡು ಮಾತಾಡಬೇಕು ಅಂತ ಹೇಳಿದೆ. ನಾವು ಈ ರಾಮಕೃಷ್ಣ ಶಾಸ್ತ್ರಿ ಏನೂ ಇಲ್ಲ, ಅವಳು ನಾಲ್ಗೆ ಮೇಲೆ ಕೂತ್ಕೋಬೇಕು, ಅವಳು ಹೇಳಿಸ್ಬೇಕು ಅಷ್ಟೇ. ಹಾಗಾಗಿ ಆ ಒಂದು ಶಕ್ತಿಯ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದಾದರೆ ಶ್ರೀ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದೆ. ಅದು ಒಂದು ಪ್ರಣವ ಅನ್ನೋ ವಿಚಾರವನ್ನು ಹೇಳ್ತಾ ಮುಂದಕ್ಕೆ ಓಂಕಾರವನ್ನು ಯಾವ ಪ್ರಣವ ಅಂತಾರೆ, ಶ್ರೀಂಕಾರವನ್ನು ಯಾವ ಪ್ರಣವ ಅಂತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಓಂಕಾರವನ್ನು ಪ್ರಕಟ ಪ್ರಣವ ಅಂತಾರೆ, ಶ್ರೀಂಕಾರವನ್ನು ಗುಪ್ತ ಪ್ರಣವ ಅಂತಾರೆ. ಮುಂದಕ್ಕೆ ನಾನು ಯಾಕೆ ಅದು ಅಂತ ವಿವರವಾಗಿ ಹೇಳ್ತೀನಿ. ಅಂದರೆ ಜಗದಂಬಿಕೆ ಏನು ಅಂದರೆ, ನಾನು ಹೇಳಿದೆ ಮೊದಲೆತ್ಕೊಂತ ಆನಂದ, ಜ್ಞಾನ ಮತ್ತು ಶಕ್ತಿ, ಇದು ಮೂರು ಕೂಡ ಸಮ್ಮಿಳನ ಆಗಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿನೇ ಆ ಜಗನ್ಮಾತೆ. ಆದ್ದರಿಂದ ಅವಳು ಶ್ರೀಮಾತಾ. ನಾನು ಇಷ್ಟು ವಿವರಗಳನ್ನು ಯಾತಕ್ಕೆ ಕೊಡ್ತಾ ಹೋಗ್ತಾ ಇದ್ದೀನಿ ಅಂದರೆ, ನಾವು ಮುಂದಕ್ಕೆ ಹೇಳಬೇಕಾಗಿರ್ತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ಬೋದು. ಯಾಕೆಂದರೆ ಅಲ್ಲಿ ನಾವು ಇಷ್ಟೊಂದು ವಿವರಗಳನ್ನು ಕೊಡೋ ಅವಶ್ಯಕತೆ ನಮಗೆ ಬರೋದೇ ಇಲ್ಲ. ಯಾಕಂದರೆ ಈಗಲೇ ನಾವು ಎಲ್ಲ ವಿವರಗಳನ್ನು ಸಾಧ್ಯವಾದಷ್ಟು ಪ್ರತಿಯೊಂದು ನಾಮಕ್ಕೂ ಎಷ್ಟು ಸಾಧ್ಯವೋ ಅದಷ್ಟನ್ನು ವಿವರಣೆಗಳನ್ನು ಕೊಟ್ಟಾಗ ಇದನ್ನು ನಾವು ಬೇಸಾಗಿಟ್ಕೊಂಡು ಮುಂದಕ್ಕೆ ನಾವು ಅದನ್ನು ಹೇಳ್ತಾ ಹೋಗ್ಬೋದು. ಆವಾಗ ನಮಗೆ ಅಷ್ಟು ಸಮಯ ಸಿಗುತ್ತೆ ಇನ್ನು ಹೆಚ್ಚಾಗಿ ಹೇಳ್ತಕ್ಕಂಥ ವಿಚಾರಗಳು. ಹಾಗಾಗಿ ಈ ಒಂದು ಆರಂಭದಲ್ಲೇ ಇಷ್ಟು ವಿವರಣೆಯನ್ನು ನಾವು ತಿಳಿಸ್ಬಿಡೋಣ ಅನ್ನೋದು ನನ್ನ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ. ಈಗ ಶ್ರೀ ಅಂತ ಅಂದಾಗ ಆಶ್ರಯ ಶಕ್ತಿ ಅಂತ ಹೇಳ್ತಾರೆ. ಶ್ರೀ ಅಂದರೆ ಆಶ್ರಯವನ್ನು ಕೊಡ್ತಕ್ಕಂಥವಳು. ತಾಯಿ ತನ್ನ ಮಗುವನ್ನು ಹೇಗೆ ಆಲಂಗಿಸಿ ಆ ಮಗುವನ್ನು ಪಾಲನೆ ಮಾಡಿ ಆಶ್ರಯವನ್ನು ಕೊಡ್ತಾಳೋ ಹಾಗೆ ಈ ಜಗನ್ಮಾತೆ ಇಡೀ ಬ್ರಹ್ಮಾಂಡವನ್ನು, ನಾವೀಗಾಗಲೇ ಹೋದ ಎಪಿಸೋಡ್ನಲ್ಲಿ ಹೇಳಿದ್ವಿ, ಅನೇಕ ಕೋಟಿ ಬ್ರಹ್ಮಾಂಡವನ್ನು ನೋಡ್ತಕ್ಕಂಥವಳು ಹಾಗೆ ಅಂತ. ಅಷ್ಟು ಬ್ರಹ್ಮಾಂಡವನ್ನು ಕಾಪಾಡ್ತಕ್ಕಂತಹ ಜಗನ್ಮಾತೆ ಈ ಲಲಿತಾ ತ್ರಿಪುರ ಸುಂದರಿ. ಆದ್ದರಿಂದ ಅದು ಆಧಾರ ಶಕ್ತಿ ಮತ್ತು ಆಶ್ರಯ ಶಕ್ತಿ. ಹಾಗೆ ಶ್ರೀ ಅಂದರೆ ಅದೇ ವೇದ, ಶ್ರೀ ಅಂದರೆ ಅಮೃತ. ಹಾಗಾಗಿ ತಾಯಿ ವೇದ ಅಂತಾಗ ಅವಳೇ ವೇದಕ್ಕೆಲ್ಲ ಮಾತೆ, ವೇದ ಮಾತಾ ಗಾಯತ್ರಿ. ನೋಡಿ, ವೇದ ಮಾತ್ರ ಗಾಯತ್ರಿ. ಹೀಗೆ ಈ ಒಂದು ಸಂದರ್ಭದಲ್ಲಿ ನಾವು ಏನು ಹೇಳೋದಕ್ಕೆ ಬಯಸ್ತೀನಿ ಅಂದರೆ, ಭೌತಿಕವಾಗಿರ್ತಕ್ಕಂತಹ ತಾಯಿ, ನಮ್ಮ ತಾಯಿ, ತಮ್ಮ ತಾಯಿ, ಹೀಗೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೆ ತಾಯಿಯಂದಿರಿರ್ತಾರೆ. ಅವರು ಭೌತಿಕವಾಗಿರ್ತಕ್ಕಂಥ ತಾಯಂದರು. ಅವರು ಗರ್ಭಧಾರಣೆಯನ್ನು ಮಾಡಿ ಆ ಮಗುವನ್ನು ಹೊರಗಡೆ ಕಳಿಸಿ ಆಮೇಲಿಂದ ತಮ್ಮ ಕೈಲಾದ ಮಟ್ಟಿಗೆ ಅವರನ್ನು ಪೋಷಣೆ ಮಾಡ್ತಕ್ಕಂಥದ್ದು. ಆದರೆ ಈ ಶ್ರೀಮಾತಾ ಅವಳಲ್ಲೇ ಅವಳನ್ನು ಇಟ್ಕೊಂಡು, ಯಾಕಂದರೆ ನಾವು ಅವಳಲ್ಲೇ ಇರೋದ್ರಿಂದ, ಪ್ರತಿ ಬ್ರಹ್ಮಾಂಡ ಕೂಡ ಅವಳಲ್ಲೇ ಆವರಿಸಿರೋದ್ರಿಂದ ಅವಳಲ್ಲೇ ಸೃಷ್ಟಿ ಮಾಡಿ ಅವಳಲ್ಲೇ ಅವಳು ಆ ಒಂದು ಪಾಲನೆಯನ್ನು ಮಾಡ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ, ಯಾವಾಗಲೂ ಕೂಡ ಬದಲಾವಣೆನೇ ಇಲ್ಲದೇ ಇರತಕ್ಕಂತಹ ಜಗನ್ಮಾತೆ ಅಂತಂದರೆ ಅವಳೇ ಶ್ರೀಮಾತಾ. ನೋಡಿ, ಆ ಒಂದು ಶ್ರೀಮಾತಾ ಅನ್ನೋ ಪದಕ್ಕೆ, ಆ ಒಂದು ಶಕ್ತಿಗೆ ಎಷ್ಟು ವಿಶ್ಲೇಷಣೆ. ಇದನ್ನು ನಾನು ಹೇಳಿದಾಗ ನಮ್ಮ ಈ ವೀಕ್ಷಕ ಮಹಾಪ್ರಭುಗಳು ತಮ್ಮ ಒಂದು ಕಲ್ಪನೆಗೆ ಬಿಟ್ಬಿಡ್ತೀನಿ, ಇನ್ನೂ ಯಾವ್ಯಾವ ಥರದಲ್ಲಿ ತಾಯಿಯನ್ನು ಈ ವಿಚಾರವನ್ನು ಮಾಡ್ಬೋದು, ಅವಳ ಬಗ್ಗೆ ವರ್ಣಿಸ್ಬೋದು ಅಂತ. ತಾಯಿ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ, ಶ್ರೀಮಾತಾ ಅಂತ ಹೇಳಿ, ಅವಳು ಏನು ಅಂಥೇಳಿ. ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದ್ದು, ಜಗನ್ಮಾತೆಯನ್ನು ವಿವರಿಸ್ತಾ ಕೂತ್ಕೋತೀವಿ ಅಂತಂದರೆ ನಮ್ಮ ಕೈಲಿ ಆಗೋದಿಲ್ಲ ರೀ. ಅಮ್ಮ ಬಾಯಲ್ಲಿ ಬರೆಸ್ಬೇಕು ಅಷ್ಟೇ, ಅವಳ ಆಶೀರ್ವಾದ ಇರಬೇಕು.
ಹಾಗೆ ಇಂತಹ ಒಂದು ಜಗನ್ಮಾತೆ ಶ್ರೀಮಾತ. ಇನ್ನೊಂದೇನಪ್ಪ ಅಂತಂದರೆ, ತಾಯಿ ಆಗಿರ್ತಕ್ಕಂಥ ಅವಳು ಒಬ್ಬಳೇ ತನ್ನ ಮಗು ಅತ್ಯಂತ ಕೆಟ್ಟದಾಗಿರ್ತಕ್ಕಂತಹ ಒಂದು ಕೊಳಚೆನಲ್ಲೋ ಅಥವಾ ಕೊಳೆಯೇನೋ ಇನ್ನೊಂದು ಮತ್ತೊಂದು ಮಾಡ್ಕೊಂಡಿದ್ದಾಗ ಆ ಮಗುವನ್ನು ಎತ್ತಿ ತಬ್ಕೊಂಡು ಮುದ್ದಾಡ್ತಕ್ಕಂಥ ಅವಳು ತಾಯಿ ಒಬ್ಬಳೇ. ಬೇರೆಯವ್ರು ಏನು ಮಾಡ್ತಾರೆ, ಅದನ್ನ ಕ್ಲೀನ್ ಮಾಡಿಕೊಟ್ರೆ ಅವ್ರು ಎತ್ಕೊಂಡು ಮುದ್ದಾಡ್ತಾರೆ. ಆದರೆ ನಿಮ್ಮ ಮಗು ಕೊಳೆ ಹೋಗಿದೆ, ಸ್ವಲ್ಪ ಸ್ನಾನ ಮಾಡಿಸ್ಕೊಂಬ, ಕ್ಲೀನ್ ಮಾಡ್ಕೊಂಬ, ಆಮೇಲಿಂದ ನಾನು ಎತ್ಕೋತೀನಿ ಹಾಗೆ ಅಂತ. ಆದರೆ ತಾಯಿ ಹೇಗಿದ್ದರೂ ಸರಿ, ಈಗ ಅಕಸ್ಮಾತ್ ಚಿಕ್ಕ ಮಗು ಹೋಗ್ತಾ ಇದೆ, ಅಲ್ಲೆಲ್ಲೋ ಮಳೆ ನೀರಲ್ಲಿ ಬಿದ್ದೋಯ್ತು, ಬಟ್ಟೆ ಎಲ್ಲ ಗಲೀಜಾಗೋದೆ, ಇವಳು ರೇಷ್ಮೆ ಸೀರೆ ಹುಟ್ಟಿದ್ರೂ ಸರಿ ಅದ್ರ ಬಗ್ಗೆ ಅವಳು ಕಾಳಜಿ ವಹಿಸೋದಿಲ್ಲ ರೀ. ತಕ್ಷಣ ಆ ಮಗುನ ಎತ್ಕೊತಾಳೆ. ರೇಷ್ಮೆ ಸೀರೆ ಪರವಾಗಿಲ್ಲ, ಆದರೆ ಮಗು ಬಿದ್ದೋಯ್ತಲ್ಲ ಅಂತ ಆ ಕೆಸರಲ್ಲಿ ಬಿದ್ದಿದ್ದಂಥ ಮಗುನ ಎತ್ಕೊಂಡು ತಾನು ಹೀಗೆ ಎದೆ ಮೇಲೆ ಇಟ್ಕೊತಾಳ್ರಿ. ಅವಳು ಬಟ್ಟೆ ಬಗ್ಗೆ ಗಮನ ಕೊಡೋದಿಲ್ಲ. ಯಾಕೆಂದರೆ ಆ ತಾಯಿ ಆ ಮಗು ಮೇಲಿರ್ತಕ್ಕಂಥ ವಾಂಚಲ್ಯ ಅದು ಯಾವುದೇ ವಿಧವಾಗಿರ್ತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಮಾತೃದೇವೋ ಭವ ಅಂತಹ ಅದ್ಭುತವಾಗಿರ್ತಕ್ಕಂಥ ತಾಯಿ. ಇಂತಹ ಒಬ್ಬ ಮನುಷ್ಯ ಅಥವಾ ಜೀವಿ ಹುಟ್ಟಿದಾನೆ ಅಂದರೆ ಅವನು ಎಷ್ಟೋ ಜನ್ಮಗಳನ್ನು ತಳೆದು ಬಂದರೆ ಅಷ್ಟೋ ಜನ್ಮಗಳಲ್ಲಿ ಅವನಿಗೆ ತಾಯಿ ಇರ್ತಾಳೆ. ಇನ್ನೂ ಮುಂದಕ್ಕೆ ಅವನು ಜನ್ಮ ಎತ್ತಿದ್ದಾನೆ ಅಂದರೆ ಅಷ್ಟೋ ಜನ್ಮಗಳಲ್ಲಿ ತಾಯಿ ಇರ್ತಾಳೆ. ಬೇರೆ ಬೇರೆ ತಾಯಿಯಂದರು ಇರಬಹುದು. ಆದರೆ ಯಾವಾಗಲೂ ಕೂಡ ಬದಲಾವಣೆನೇ ಇಲ್ಲದೆ ಶಾಶ್ವತವಾಗಿರ್ತಕ್ಕಂಥ ತಾಯಿ ಅಂದರೆ ಲಲಿತಾ ತ್ರಿಪುರ ಸುಂದರಿ ಜಗನ್ಮಾತೆ ಅಂಬಿಕೆ. ಆ ತಾಯಿ ಮಾತ್ರ, ಅವಳೇ ಶ್ರೀಮಾತ. ಹೀಗೆ ಈ ಒಂದು ತಾಯಿ ಶ್ರೀಮಾತ ಅಂತಹ ಜಗಜ್ಜನನಿಯನ್ನು ಈ ವಶನ್ಯಾದಿ ವಾಗ್ದೇವತೆಗಳು ಆರಂಭ ಮಾಡಿದ್ದಾರೆ ಶ್ರೀಮಾತ ಅಂತ ಹೇಳಿ. ಇವಳು ಸೃಷ್ಟಿಕಾರಣಿ ಅಂತ ಹೇಳಿ. ಶ್ರೀಮಾತ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಅಂದಾಗ ಶ್ರೀಮಾತ ಅಂದರೆ ಸೃಷ್ಟಿ ಮಾಡ್ತಕ್ಕಂಥವಳು ಅಂತ ಹೇಳಿ. ಎರಡನೇದಕ್ಕೆ ಬರೋಣ. ಶ್ರೀ ಮಹಾರಾಜ್ಞಿ. ಮಹಾರಾಜ್ಞಿ ಅಂದ ತಕ್ಷಣ ಮಹಾರಾಜನ ಪತ್ನಿ, ರಾಣಿ ಅಂತ. ಆದರೆ ಈ ಮಹಾರಾಜ್ಞಿನೇ ಬಹಳ ವಿಶೇಷ. ಸಾಮಾನ್ಯವಾಗಿ ಮಹಾರಾಜ ಮಹಾರಾಣಿ ಅಂತಂದಾಗ ಅವರ ಒಂದು ಪ್ರದೇಶವನ್ನು, ರಾಜ್ಯವನ್ನು ಅಥವಾ ದೇಶವನ್ನು ಅವರಿರ್ತಕ್ಕಂತಹ ಸ್ಥಳದಲ್ಲೇ ಇದ್ದು ನೋಡಿ ಅವರು ಗಮನ ಕೊಟ್ಟು ಪಾಲನೆ ಮಾಡ್ತಕ್ಕಂಥವ್ರು ಆ ರಾಜರು. ಆದರೆ ಈ ಜಗನ್ಮಾತೆ ಹಾಗಲ್ಲ ರೀ. ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದು ಪಾಲನೆ ಮಾಡ್ತಕ್ಕಂಥವಳು. ಹಾಗಾಗಿ ಈ ಲಲಿತಾ ತ್ರಿಪುರ ಸುಂದರಿ ಪ್ರತಿಯೊಬ್ಬರಲ್ಲೂ ಇದ್ದು ಆ ಒಂದು ಪಾಲನೆ ಮಾಡ್ತಕ್ಕಂತಹ ಜಗಜ್ಜನನೇ ಈ ಶ್ರೀ ಮಹಾರಾಜ್ಞಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಕೂಡ ಪಾಲಿಸ್ತಾ ಇರ್ತಕ್ಕಂತಹ ಈ ಜಗನ್ಮಾತೆ ಅವಳು ಮಹಾರಾಜ್ಞಿ. ಇನ್ನೊಂದೇನಪ್ಪ ಅಂತಂದರೆ ಈ ಮಹಾರಾಜ್ಞಿನಲ್ಲೂ ಕೂಡ ಅತ್ಯಂತ ಒಂದು ಶಕ್ತಿ ಇದೆ. ಇಲ್ಲೂ ಹೇಳಬೇಕು ಶಕ್ತಿ ಬಗ್ಗೆ. ಶ್ರೀ ಅನ್ನೋದಕ್ಕೆ ನಾವು ಹೇಗೆ ಹೇಳಿದ್ವಿ, ಇಲ್ಲೂ ಕೂಡ ಬೀಜಾಕ್ಷರ ಇದೆ. ಶ್ರೀ ಜೊತೆ ಮಹಾರಾಜ್ಞಿ ಅನ್ನುವಾಗ ಮಾ ಅಂತಕ್ಕಂಥದ್ದಿದೆ. ಶ್ರೀಂ ಇದು ಬೀಜಾಕ್ಷರ. ಹಾಗಾಗಿ ಮಾ ಜೊತೆ ಏನಿದೆ ಆ ಇದೆ, ಮತ್ತು ಹ, ಮಹಾ ಹ ಅನ್ನುವಾಗ ಹ ಇದೆ. ಹಾಗಾಗಿ ಮಾ ಮತ್ತು ಹ ಇದ್ರ ಜೊತೆ ಆ ಮತ್ತು ಹ ಇರೋದ್ರಿಂದ ಆಕಾರ ಅನ್ನೋದು ಶಿವಸ್ವರೂಪ. ನಾನು ಶ್ರೀಚಕ್ರದ ವಿಚಾರವಾಗಿ ಹೇಳುವಾಗ ಶಿವಶಕ್ತಿಗಳ ಸಮ್ಮೇಳನನೇ ಆ ಶ್ರೀಚಕ್ರದ ಮೇಲಿರ್ತಕ್ಕಂತಹ ಬಿಂದು ಅಂತ ನಾನು ಹೇಳ್ತಾ ಇದ್ದೆ. ಹಾಗಾಗಿ ಅಕಾರದಲ್ಲಿರ್ತಕ್ಕಂತಹ ಶಿವಸ್ವರೂಪ, ಹಾಕಾರದಲ್ಲಿರ್ತಕ್ಕಂಥ ಶಕ್ತಿ ಸ್ವರೂಪ. ಹಾಗಾಗಿ ಇದರ ಅರ್ಥ ಏನಪ್ಪ ಅಂದರೆ ಸ್ಥಿತಕಾರಿಣಿ, ಕಾಪಾಡ್ತಕ್ಕಂಥವಳು. ಇಂತಹ ಅದ್ಭುತವಾಗಿರ್ತಕ್ಕಂತಹ ಸ್ಥಿತಿಯನ್ನು ನೋಡ್ತಕ್ಕಂಥವಳು ಯಾರಪ್ಪ ಅಂದರೆ ಶ್ರೀ ಮಹಾರಾಜ್ಞಿ ಅಂತ ಹೇಳಿ. ಹಾಗಾಗಿ ಶ್ರೀಮಾತ, ಶ್ರೀ ಮಹಾರಾಜ್ಞಿ. ನಾವಿಷ್ಟು ಬಹಳ ವಿಶೇಷವಾಗಿ ಮಾತೆ ಬಗ್ಗೆ ಮಾತಾಡಿದ್ವಿ. ಶ್ರೀ ಅಂದರೆ ಏನು, ಯಾವ ಒಂದು ರೂಪದಲ್ಲಿದೆ ಆ ಶ್ರೀಯ ವಿಶೇಷತೆ ಏನು, ಅದನ್ನು ಬಿಡಿಸಿ ಹೇಳಿದ್ರೆ ಹಾಗೆ ಶ್ರೀ ಮಹಾರಾಜ್ಞಿ ಪಾಲನೆ ಮಾಡ್ತಕ್ಕಂಥವಳು ಅನ್ನೋ ವಿಚಾರವನ್ನು ನಾವು ಹೇಳಿದ್ವಿ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು.
ಇನ್ನು ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್‌ಗೆ ಕರೆ ಮಾಡಿ ಒಂದು ಅಪಾಯಿಂಟ್‌ಮೆಂಟ್‌ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಸೊ ಜಾತಕವನ್ನ ಬರೆಸಬೇಕು ಅಥವಾ ಜಾತಕದ ವಿಶ್ಲೇಷಣೆಯನ್ನ ಮಾಡಿಸ್ಕೊಳ್ಬೇಕು, ಶುಭ ಸಮಾರಂಭಗಳಿಗೆ ಗುರೂಜಿಯವ್ರನ್ನ ಭೇಟಿ ಆಗಬೇಕು ಅಂದ್ರೆ ನೇರವಾಗಿ ಬಂದು ಭೇಟಿಯಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.